ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಗೃಹಲಕ್ಷ್ಮಿ ಸ್ಕೀಮ್, ಗೃಹಲಕ್ಷ್ಮಿಗೆ ಇನ್ನು 3 ಕಂತುಗಳು 6,000 ರೂಪಾಯಿ ಹಣ ಜಮಾ ಆಗೋ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋ ಇದಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೂವರೆಗೂ ರಾಜ್ಯದಲ್ಲಿ ನಮ್ಮ 22, 23, 24ನೇ ಕಂತಿನ ಹಣ ಅಂದರೆ ಬರಬೇಕಾಗಿರುವಂಥ ಬಾಕಿ ಇದೆ. ಅಂದರೆ 6,000 ರೂಪಾಯಿ ಹಣ ಜಮಾ ಆಗೋದ್ರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸಲಾಗ್ತಿದೆ. ಈಗ 2,000 ರೂಪಾಯಿ ಎಷ್ಟೋ ಜನಕ್ಕೆ ಬಂದು ಮುಟ್ಟಿದೆ. ಅದು ಯಾವಾಗ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾತ್ರ 2,000 ರೂಪಾಯಿ ಹಣ ಮುಟ್ಟಿದೆ. ಆಮೇಲೆ ಇವಾಗ ಇನ್ನು 21ನೇ ಕಂತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಕ್ತು. 22, 23, 24 ಕಂತಿನ ಹಣದ ಬಾಕಿ ಗಣೇಶ ಚತುರ್ಥಿ ದಿನ ಜಮಾ ಆಗೋ ಆಲೋಚನೆ ಮಹಿಳೆಯರಿದ್ದು, ಗಣೇಶ ಚತುರ್ಥಿ ಆರಂಭವಾದರೂ ಯಾವ ಹಣ ಜಮಾ ಆಗಿಲ್ಲ ಎಂಬ ಅಸಮಾಧಾನ ಕೂಡ ಎಲ್ಲ ಮಹಿಳೆಯರು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂಬರುವ ತಿಂಗಳು ದಸರಾ ಆರಂಭ ಆಗಲಿದ್ದು, ಈ ವೇಳೆಯ 3 ಕಂತಿನ 6,000 ರೂಪಾಯಿ ಬ್ಯಾಂಕ್ ಖಾತೆಗೆ ಹಾಕುವ ಸಾಧ್ಯತೆ ಎನ್ನಲಾಗ್ತಿದೆ. ಅಂದರೆ ಇನ್ನು ಹೇಗಿದ್ದರೂ ವರಮಹಾಲಕ್ಷ್ಮಿನೂ ಮುಗೀತು, ಗಣೇಶ ಚತುರ್ಥಿನೂ ಮುಗೀತು, ಇನ್ನು ಬರುವುದು ದಸರಾ ಹಬ್ಬಕ್ಕೆ 3 ಕಂತಿನ ಹಣ ಜಮಾ ಆಗೇ ಆಗುತ್ತೆ ಅನ್ನೋ ಗ್ಯಾರಂಟಿ ನೀಡಿದ್ದಾರೆ. ಇನ್ನು 2 ಕಂತಿನ 4,000 ಹಣ ಹಾಕಿ ಮುಂದಿನ ಕಂತುಗಳ ಹಣವನ್ನು ಒಟ್ಟಿಗೆ ದೀಪಾವಳಿಗೆ ಹಾಕುವ ಸಾಧ್ಯತೆ ಎನ್ನಲಾಗ್ತದೆ. ಈಗ ದಸರಾಗೆ 2 ಕಂತಿನ ಹಣ 4,000 ರೂಪಾಯಿ ಹಾಕಿ ಇನ್ನು ಮುಂದಿನ ಕಂತುಗಳನ್ನು ಹಣ ದೀಪಾವಳಿ ಹಾಕುವ ಸಾಧ್ಯತೆಯೂ ಎನ್ನಲಾಗ್ತದೆ. ಆದರೆ ಕೆಲ ಮಹಿಳೆಯರು ಮಾತ್ರ ಈಗ 2 ಕಂತ ಹಣವನ್ನಾದರೂ ಮೊದಲು ಹಾಕಿ ಆಮೇಲೆ ಉಳಿದ ಕಂತುಗಳ ಹಣ ಜಮಾ ಮಾಡಿ ಎಂದು ಹೇಳುತ್ತಿದ್ದಾರೆ. ಮತ್ತೊಂದೆಡೆ ಇನ್ನೂ ಕೆಲವರು ಎಲ್ಲವನ್ನೂ ಹಾಕಿ ಎಂದು ಹೇಳುತ್ತಿದ್ದಾರೆ. ಇತ್ತೀಚೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ಶೀಘ್ರದಲ್ಲಿ ಜಮಾ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಈಗಾಗಲೇ ಗೃಹಲಕ್ಷ್ಮಿಯರ ಖಾತೆಗೆ 21ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಇನ್ನು 22ನೇ ಕಂತಿನ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಸಚಿವೆಯಾದಂಥ ನಿಮ್ಮೆಲ್ಲರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಿದ್ದಾರೆ. ಯಾಕಂದರೆ 21ನೇ ಕಂತಿನ ಹಣವನ್ನು ವರಮಹಾಲಕ್ಷ್ಮಿ ಹಬ್ಬದಂದೇ ಹಾಕಲಾಗಿತ್ತು. ಹಾಗೆ ಮುಂಬರುವ ಹಬ್ಬದಂದೇ ಉಳಿದ ಎಲ್ಲ ಕಂತುಗಳ ಇಲ್ಲ ಅಂದರೆ 2 ಕಂತು ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಈ ಒಂದು ಸಂಪೂರ್ಣ ಮಾಹಿತಿಯ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೊಸ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀವಿ. ಆ ಸಂಪೂರ್ಣ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.